ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತೇನು ಬ್ಲಾಗು ಅಂದರೆ ಮಿನಿ ಬ್ಲಾಗು. ಅದಕ್ಕೂ ಮುಂಚೆ ಲೆಟ್ಸ್ ಕ್ಲೀನ್ ದಿಸ್. ನೋಡಿ ಹೇಗಾಗಿದೆ, ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಸೊ ದ್ಯಾಟ್ ಐ ವಾಂಟ್ ಕ್ಲೀನ್ ದ್ಯಾಟ್. ಓಕೆ, ಏನಂದರೆ ಟೈಮ್ ಆಗೋಗಿದೆ, ಲಾಗಿನ್ ಆಗಬೇಕು. ಸೊ ಫುಲ್ ಗಲೀಜು ಆಗೋಗಿದೆ. ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಐ ಕ್ಯಾನ್ ಕ್ಲೀನ್ ಮಾಡೋದು. And I have to prepare a timetable so that healthy life cycle ನಾನು ಫಾಲೋ ಮಾಡ್ತೀನಿ. ಅಟ್ಲೀಸ್ಟ್ ಇಫ್ ಐ ಪ್ರಿಪೇರ್ ಎ timetable, ಅದರಲ್ಲಿ ಟಿಕ್ ಮಾಡಬೇಕಲ್ಲ, ಡೈಲಿ ಇದು ಟಾಸ್ಕ್ ಕಂಪ್ಲೀಟ್ ಮಾಡಿದೆ ಅಂತ ಟಿಕ್ ಮಾಡಬೇಕಲ್ಲ ಅಂತ ಅದು ನಾನು ನೀಟಾಗಿ ಕಂಪ್ಲೀಟ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ಲಾಗಿನ್ ಆಗಬೇಕು. ಲಾಗಿನ್ ಆಗ್ತೀವ ಆ್ಯಂಡ್ ಎಲ್ಲರಿಗೂ ತಿಂಡಿ ಆಯಿತಾ, ಊಟ ಆಯಿತಾ? ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಎವ್ರಿ ಒನ್. ನಾಗಾಯಿತು. ಇವಾಗ ಸದ್ಯ ಪೆನ್ ಇಲ್ಲ ಇದೆ, ನನ್ನ ಫಿನಿಗಿಲ್ಲ ಅಂದರೆ ಓದ್ಕೊಂಡು ಬರಬೇಕಿತ್ತು. ಸೊ ರಫಾಗಿ ಒಂದು ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಲೈಕ್ ಡೈಲಿ ನಾನು ಏನೇನು ಮಾಡಬೇಕು ಅದನ್ನು ಅಂತ. ಸೊ ನೀವು ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೂ ಹೆಲ್ಪ್ ಆಗುತ್ತೆ. ಲೈಕ್ ಏನಂದರೆ ನೆನಪಿರಲ್ವಾ ಅಂತ ಅಲ್ಲ, ಅಟ್ಲೀಸ್ಟ್ ಇದನ್ನು ನೋಡ್ತಿದ್ರೆ ಓ ಇದನ್ನು ಮಾಡಬೇಕಿತ್ತಲ್ಲ, ಮತ್ತೋಗಿತ್ತಲ್ಲ ಅನ್ನೋ ಥರ ಏನಾದರೂ ನೆನಪಾಗಿರ್ಬೋದು. ಅಥವಾ ಈ ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ ದಿನದಲ್ಲಿ, ಸೊ ಇದನ್ನು ಕಂಪ್ಲೀಟ್ ಮಾಡಬೇಕಲ್ಲ ಅಂತನಾದರೂ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಒಂದು ಹೆಲ್ತಿಯರ್ ವೇ ಆಗಿ ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಆ್ಯಂಡ್ ಇಟ್ಸ್ ಟೂ ಇಂಪಾರ್ಟೆಂಟ್. ನಿಮ್ಮ ಹೆಲ್ತು ಕಾನ್ಸಂಟ್ರೇಟ್ ಮಾಡಿ. ಓಕೆ, ಆಯಿತು. ಚಿಕ್ಕ ಮಕ್ಕಳು ಕೂಡ ಇಷ್ಟು ನೀಟಾಗಿ ಹಾಕಲ್ಲ. ಇಷ್ಟು ಕೆಟ್ಟದಾಗ ಹಾಕಲ್ಲ, ಅಷ್ಟು ಕೆಟ್ಟದಾಗ ಹಾಕಿದ್ದೀನಿ. ಲೆಟ್ಸ್ ಗೋ ಟು ನೆಕ್ಸ್ಟ್ ಪೇಜ್. ನೋ ವರೀಸ್. ಹಂಗಂದ್ರೆ ಡೈಲಿ ಮಾಡಲ್ವಾ ಅಂತ ಕೇಳಿದ್ರೆ ಡೈಲಿ ಮಾಡ್ತೀನಿ. ಸೊ ಸುಮ್ಮನೆ ಬೇಸಿಕಲಿ ಟೈಮ್ ಟೇಬಲ್ ಅಂದರೆ ಎಲ್ಲ ಇರಬೇಕಲ್ಲ, ಸೊ ಅದಕ್ಕೋಸ್ಕರ ಆಗುತ್ತೆ. ನಾನು ಬ್ರೇಕ್ಫಾಸ್ಟ್ನೇ ಹಾಕಿಲ್ಲ, ಲಾಗಿನ್ ಆಗಿಬಿಟ್ಟು ಆಮೇಲೆ ಮಾಡಬೇಕಂತ. ಸೊ ಬ್ರೇಕ್ಫಾಸ್ಟ್ ಆಗ್ತಾಯಿಲ್ಲ, ಪಿಕ್ ದ್ಯಾಟ್ ಆಲ್ಸೋ. ಆ್ಯಂಡ್ ಎಲ್ಲ ಅದ್ರ ಡೀಟೇಲ್ಸ್ ಕೊಡ್ತೀನಿ. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ದ ವರ್ಕ್. ಒಂಚೂರು ಕೆಲಸ ಮಾಡ್ಕೊಂಡು ತಿಂಡಿ ಮಾಡೋಣ, ಬಿಕಾಸ್ ಇನ್ನೂ ತಿಂಡಿ ರೆಡಿ ಆಗಿಲ್ಲ. ಅದಕ್ಕೋಸ್ಕರ ಈಗಷ್ಟು ವರ್ಷ ಆಗಿರೋದ್ರಿಂದ ಹೇರ್ ಕಟ್ಟಿಲ್ಲ. ವೆಯ್ಟ್, ಲೆಟ್ ಮೀ ಶೋ ಮೈ ದುಡ್ಡು. ಒಂದು ಮಾತಾಡ್ಸೋಕ್ಕೂ ಬಂದೈತಿದ್ದು ನಂದು ಖುಷಿದು. ಎಲ್ಲಿ ಹೋಗಿದ್ರಿ ನೀವು? ಎಲ್ಲಿ ಹೋಗಿದ್ರಿ? ಹಾಯ್ ಮಾಡಲಿ. ಹಾಯ್. ಸೊ ವರ್ಕ್ ಮಾಡಬೇಕು. ನಿಮ್ಮ ಜೊತೆ ಆಟ ಆಡ್ಕೊಂಡ್ರೆ ಆಗಲ್ಲ. ಅವ್ರ ಮೇಲೆ ಕೂಸು ಅಂತಿದ್ದಾರೆ. ಸೊ ಅಮ್ಮ ತಿಂಡಿ ತಂದುಕೊಟ್ರು. ಬೀಟ್ರೋಟ್ ಪಲ್ಯ, ಅದು ಚಪಾತಿ. ಸೊ ಹಿಂಗೆ ಮಾಡ್ಕೊಂತ ಕೆಲಸ ಮಾಡೋಣ, ಬಿಕಾಸ್ ಟೈಮ್ ಸೇವ್ ಆಗಬೇಕಲ್ವ. ಅದಕ್ಕೋಸ್ಕರ ಇಲ್ಲ ಅಂದರೆ ತಿಂಡಿ ಎಲ್ಲ ಮಾಡ್ಕೋಬೋದು. ಬಟ್ ಟೈಮ್ ಸೇವ್ ಮಾಡೋಕ್ಕೋಸ್ಕರ ನಾನು ತಿಂಡಿ ತಿನ್ಕೊಂಡು ಕೆಲಸ ಮಾಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಚಿಕನ್ ಸಾಂಬಾರ್ ಆ್ಯಂಡ್ ರೈಸ್. ಆಚೆ ಲೈಟಾಗಿ ಮಳೆ ಬರ್ತಿತ್ತು, ವಾಕಿಂಗ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಬುಕ್ ಓದೋಣ ಅಂದ್ಬಿಟ್ಟು ಬುಕ್ ಓಪನ್ ಮಾಡ್ಕೊಂಡು ಕೂತ್ಕೊಂಡೆ. ಸೊ ನೀವು ಯಾರಾದರೂ ಈ ಬುಕ್ ಓದಿದ್ದೀರಾ? ಕಮೆಂಟ್ ಮಾಡಿ. ಸೊ ಅದೆಲ್ಲ ಆದಮೇಲೆ ಸಡನ್ನಾಗಿ ಮೂವಿಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾನು ನನ್ನ ಫ್ಯಾಮಿಲಿ ಮೂವಿಗೆ ಹೊರಟ್ವಿ. ಯಾವ ಮೂವಿ ಅಂದರೆ ಗಣೇಶ್ ಅವ್ರ ಮೂವಿ. ಹೊಸ್ದಾಗಿ ರಿಲೀಸ್ ಆಗಿತ್ತಲ್ಲ ಅಂದ್ಬಿಟ್ಟು ಫ್ಯಾಮಿಲಿ ಮೂವಿ ಅಂದ್ಬಿಟ್ಟು ಎಲ್ಲರೂ ನೋಡೋಕ್ಕೆ ಹೊರಟ್ವಿ. ಆ್ಯಂಡ್ ನಾವು ಹೋಗಿದ್ದು ರಾಕ್ಲೈನ್ ಮಾಲಿಗೆ. ಸೊ ಟಿಕೆಟು ಪರ್ಚೇಸ್ ಮಾಡಾಯಿತು, ಇನ್ನು ಮೂವಿ ನೋಡೋದಷ್ಟೇ ಬಾಕಿ. ಮೂವಿ ಹೇಗಿತ್ತು ಅಂದರೆ ಮೂವಿ ಸಖತ್ತಾಗಿತ್ತು, ಫುಲ್ ಫನ್ ಇತ್ತು, ಫುಲ್ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲ. ಇದು ನಮ್ಮ ಮಾಮ, ಹೆದರ್ಕೋಬೇಡಿ. ಸೊ ಈ ಕಡೆ ಇರೋದು ನಮ್ಮ ಅತ್ತೆ ಮಾವ, ಈ ಕಡೆ ಇರೋದು ನಮ್ಮಮ್ಮ ಅಣ್ಣ. ಮೂವಿ ಮುಗಿಯೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಎಲ್ಲ ಹೋಟೆಲ್ಲು ಕ್ಲೋಸ್ ಆಗಿತ್ತು. ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಚ್ತಿತ್ತು. ಸೊ ಹೋಟೆಲ್ ಸಿಕ್ತು. ಸೊ ಬಿರಿಯಾನಿ ತಿಂದು ಮನೆಗೆ ಹೋಗಿದ್ದು ಅಷ್ಟೇ.